ತಮಿಳುನಾಡಿನಲ್ಲಿ ಕೊರೋನಾ ಬಳಿಕ ಈಗ ಝಿಕಾ ವೈರಸ್ ಢವಢವ ಶುರುವಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಝಿಕಾ ವೈರಸ್ಗೆ ಮೊದಲ ಬಲಿಯಾಗಿರೋದು ಆತಂಕಕಾರಿ. ಶಿವಮೊಗ್ಗದಲ್ಲಿ 73 ವರ್ಷದ ವೃದ್ಧ ಝಿಕಾ ವೈರಸ್ಗೆ ಬಲಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕೇರಳದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿತ್ತು ಝಿಕಾಗೆ ಸಂಬಂಧಪಟ್ಟಂತೆ. ರಾಜ್ಯದಲ್ಲಿ ಒಂದಷ್ಟು ಅಲರ್ಟ್ ಆಗಿತ್ತು, ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿತ್ತು. ಆದರೆ ರಾಜ್ಯದಲ್ಲಿ ಝಿಕಾ ವೈರಸ್ಗೆ ಮೊದಲ ಬಲಿ. ಹಾಗಾಗಿ ಝಿಕಾ ವೈರಸ್ನ ಢವಢವ ಕರುನಾಡಲ್ಲಿ ಮನೆ ಮಾಡಿದೆ. ಕರೋನಾ ಬಳಿಕ ಝಿಕಾ ವೈರಸ್ನ ಆತಂಕ. ರಾಜ್ಯದಲ್ಲಿ ಒಟ್ಟು 9 ಝಿಕಾ ವೈರಸ್ ಕೇಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ 3, ಬೆಂಗಳೂರಿನಲ್ಲಿ 6 ಕೇಸ್ ಪತ್ತೆಯಾಗಿದೆ. ಜಿಗಣಿ ಪ್ರದೇಶದಲ್ಲಿ 6 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಗರ್ಭಿಣಿ ಸೇರಿದಂತೆ 6 ಜನರಲ್ಲಿ ಈ ಝಿಕಾ ವೈರಸ್ ಪತ್ತೆಯಾಗಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಝಿಕಾ ವೈರಸ್ ಡೆಂಗ್ಯೂ ಹೇಗಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಅಲ್ಲ, ಆದ್ರೆ ಝಿಕಾ ವೈರಸ್ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಆತಂಕ. ಕರೋನಾ ಆ ಲಕ್ಷಣಗಳು ಹೇಗಿತ್ತೋ ಅದೇ ರೀತಿ ಝಿಕಾ ವೈರಸ್ನಲ್ಲೂ ಕೂಡ ಲಕ್ಷಣಗಳಿದೆ. ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಗಣಿ ಪ್ರದೇಶದಲ್ಲೇ 6 ಕೇಸ್ ಪತ್ತೆಯಾಗಿರೋದು ಆತಂಕಕಾರಿ. ಜಿಗಣಿಗೆ ಆಗಮಿಸಿರುವ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಜಿಗಣಿ ಸಮೀಪದ ಹಾರಗದ್ದೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಸಚಿವರ ಸೂಚನೆಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇಂದು ಹಾರಗದ್ದೆ ಜಿಗಣಿ ವ್ಯಾಪ್ತಿಯಲ್ಲಿ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಆರೋಗ್ಯಾಧಿಕಾರಿಗಳು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ 73 ವರ್ಷದ ವೃದ್ಧ ಈ ಝಿಕಾ ವೈರಸ್ಗೆ ಬಲಿಯಾಗಿರೋದ್ರಿಂದ ಸಹಜವಾಗಿ ಆತಂಕ. ಜಿಗಣಿ ಪ್ರದೇಶದಲ್ಲಿ 6 ಜನರಲ್ಲಿ ಈಗ ಝಿಕಾ ವೈರಸ್ ಪತ್ತೆಯಾಗಿದೆ. ಆರೋಗ್ಯ ಸಚಿವರ ಸೂಚನೆಯ ಮೇರೆಗೆ ಸದ್ಯ ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರಂತೆ, ಮಾಹಿತಿ ಪಡೆದುಕೊಳ್ತಿದ್ದಾರೆ. ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಮಾಡ್ತಾರೆ ಆರೋಗ್ಯ ಅಧಿಕಾರಿಗಳು. ಸಹಜವಾಗಿ ಜನರ ಜವಾಬ್ದಾರಿ ಕೂಡ ಇರುತ್ತೆ, ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಈ ಡೆಂಗಿ ವಿಚಾರದಲ್ಲೂ ಕೂಡ ಹಲವು ಬಾರಿ ಅಲರ್ಟ್ ಮಾಡಿದ್ವಿ. ನೀರು ನಿಲ್ಲೋ ರೀತಿಯಲ್ಲಿ ನೋಡ್ಕೊಳ್ಬೇಡಿ, ಅದನ್ನೆಲ್ಲ ಕ್ಲಿಯರ್ ಮಾಡಿ, ಸ್ವಚ್ಛತೆ ಕಾಪಾಡಿಕೊಳ್ಳಿ, ಈ ಸೊಳ್ಳೆಗಳ ಕಾಟದಿಂದಲೇ ಡೆಂಗಿ ಹರಡಬಹುದು ಅಂತ. ಬಟ್ ಈಗ ಝಿಕಾ ವೈರಸ್ಗೂ ಕೂಡ ನೀವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕದಲ್ಲಿ. ಸವಿತಾ, ಕರೋನಾ ಬಳಿಕ ಝಿಕಾ ವೈರಸ್ನ ಆತಂಕ ಅಂದ್ರೆ ಇತ್ತೀಚೆಗೆ ಡೆಂಗಿ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಿತ್ತು. ಬಟ್ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಅನ್ನೋ ಕಾರಣಕ್ಕೆ ಜನ ಅಲರ್ಟ್ ಆಗಿದ್ರು, ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಿದ್ರು. ಬಟ್ ಝಿಕಾ ವೈರಸ್ ಹಾಗಲ್ಲ, ಸ್ಪ್ರೆಡ್ ಆಗುವಂತಹ ಆತಂಕ. ಏನ್ ಕ್ರಮಗಳನ್ನ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಆರ್ಭಟ ಶುರುವಾಗಿದೆ. ಇಂಥದ್ದೇ ಒಂದು ಹೊತ್ತಲ್ಲಿ ಝಿಕಾ ವೈರಸ್ ಆತಂಕ ಜನರನ್ನ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ಮತ್ತೆ ಸರ್ಕಾರವನ್ನ ಕಾಡ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 9 ಝಿಕಾ ವೈರಸ್ ಪತ್ತೆಯಾಗಿದ್ದು, ಶಿವಮೊಗ್ಗದಲ್ಲಿ 3 ಪ್ರಕರಣಗಳು, ಬೆಂಗಳೂರಿನ ಜಿಗಣಿ ಪ್ರದೇಶದಲ್ಲಿ ಈಗಾಗಲೇ 6 ಪ್ರಕರಣಗಳು ಪತ್ತೆಯಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ 9 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ನಿನ್ನೆ ಕೂಡ 73 ವರ್ಷದ ವ್ಯಕ್ತಿ ಓರ್ವರು ಝಿಕಾ ವೈರಸ್ಗೆ ಸಾವನ್ನಪ್ಪಿದ್ದಾರೆ. ಇನ್ನ ಬೆಂಗಳೂರಿನ ಜಿಗಣಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಈ ಒಂದು ವೈರಸ್ ಪತ್ತೆಯಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಅಂದ್ರೆ ಆ ಗರ್ಭಿಣಿ ಮಹಿಳೆಯರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೇ ಅಲ್ಲದೆ ಪ್ರಾಥಮಿಕವಾಗಿ ಅವ್ರಿಗೆ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ರು ಅವರನ್ನು ಕೂಡ ತಪಾಸಣೆ ಮಾಡ್ಬೇಕಂತ. ಈಗಾಗಲೇ ಗರ್ಭಿಣಿ ಸ್ತ್ರೀಗೆ ಮಗು ಆಗಿದ್ದು, ತಾಯಿ ಮಗು ಆರೋಗ್ಯವಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ 4 ಜನರು ಈಗಾಗಲೇ ಝಿಕಾ ವೈರಸ್ ನಿಂದ ಗುಣಮುಖರಾಗಿದ್ದಾರೆ. ಶಿವಮೊಗ್ಗದಲ್ಲಿ 2 ಕೂಡ ಗುಣಮುಖರಾಗಿದ್ದಾರೆ. ಡೆಂಗ್ಯೂ ಒಂದ್ ಕಡೆ ಆರ್ಭಟವನ್ನ ಹೆಚ್ಚು ಮಾಡ್ತಿರುವ ಹೊತ್ತಲ್ಲಿ ಝಿಕಾ ವೈರಸ್ ಆಯ್ತು, ಮಂಕಿ ಪಾಕ್ಸ್ ಆಯ್ತು, ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಆರೋಗ್ಯ ಇಲಾಖೆಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ವೈರಸ್ ಎಲ್ಲಿ ಸೋಂಕಿತರು ಕಂಡು ಬರ್ತಾರೆ ಅವರಿಗೆ ಪ್ರಾಥಮಿಕವಾಗಿ ಯಾರೆಲ್ಲ ಸಂಪರ್ಕವನ್ನ ಹೊಂದಿರ್ತಾರೆ ಅವ್ರಿಗೂ ಕೂಡ ತಪಾಸಣೆ ಆಗ್ಬೇಕು. ಒಮ್ಮೊಮ್ಮೆ ರೋಗದ ಲಕ್ಷಣಗಳು ಕಂಡು ಬಂದ್ರೆ ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು, ಅಂದ್ರೆ ಅದ್ರ ಬಗ್ಗೆ ತಪಾಸಣೆ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಪ್ರಾಥಮಿಕವಾಗಿ ಕಂಡು ಬಂದಂತಹ ಲಕ್ಷಣವನ್ನ ನಿರ್ಲಕ್ಷ್ಯ ಮಾಡಬಾರ್ದನ್ನೋ ಮಾಹಿತಿ ಕೂಡ ಆರೋಗ್ಯ ಇಲಾಖೆ ಮತ್ತೆ ಆರೋಗ್ಯ ಸಚಿವರು ನೀಡಿದ್ದಾರೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತಮಿಳುನಾಡಿನಲ್ಲಿ ಕರೋನಾ ಬಳಿಕ ಈಗ ಝಿಕಾ ವೈರಸ್ ಢವಢವ ಶುರುವಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಝಿಕಾ ವೈರಸ್ಗೆ ಮೊದಲ ಬಲಿಯಾಗಿರೋದು ಆತಂಕಕಾರಿ. ಶಿವಮೊಗ್ಗದಲ್ಲಿ 73 ವರ್ಷದ ವೃದ್ಧ ಝಿಕಾ ವೈರಸ್ಗೆ ಬಲಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕೇರಳದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿತ್ತು ಝಿಕಾಗೆ ಸಂಬಂಧಪಟ್ಟಂತೆ. ರಾಜ್ಯದಲ್ಲಿ ಒಂದಷ್ಟು ಅಲರ್ಟ್ ಆಗಿತ್ತು,
ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿತ್ತು. ಆದರೆ ರಾಜ್ಯದಲ್ಲಿ ಝೀಕಾ ವೈರಸ್ಗೆ ಮೊದಲ ಬಲಿ. ಹಾಗಾಗಿ ಝೀಕಾ ವೈರಸ್ನ ಢವಢವ ಕರುನಾಡಲ್ಲಿ ಮನೆ ಮಾಡಿದೆ. ಕರೋನಾ ಬಳಿಕ ಝೀಕಾ ವೈರಸ್ನ ಆತಂಕ. ರಾಜ್ಯದಲ್ಲಿ ಒಟ್ಟು 9 ಝೀಕಾ ವೈರಸ್ ಕೇಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ 3, ಬೆಂಗಳೂರಿನಲ್ಲಿ 6 ಕೇಸ್ ಪತ್ತೆಯಾಗಿದೆ. ಜಿಗಣಿ ಪ್ರದೇಶದಲ್ಲಿ 6 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಗರ್ಭಿಣಿ ಸೇರಿದಂತೆ 6 ಜನರಲ್ಲಿ ಈ ಝೀಕಾ ವೈರಸ್ ಪತ್ತೆಯಾಗಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಝೀಕಾ ವೈರಸ್ ಡೆಂಗ್ಯೂ ಹೇಗಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಅಲ್ಲ, ಆದ್ರೆ ಝೀಕಾ ವೈರಸ್ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಆತಂಕ. ಕರೋನಾ ಆ ಲಕ್ಷಣಗಳು ಹೇಗಿತ್ತೋ ಅದೇ ರೀತಿ ಝೀಕಾ ವೈರಸ್ನಲ್ಲೂ ಕೂಡ ಲಕ್ಷಣಗಳಿದೆ. ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಗಣಿ ಪ್ರದೇಶದಲ್ಲೇ 6 ಕೇಸ್ ಪತ್ತೆಯಾಗಿರೋದು ಆತಂಕಕಾರಿ. ಜಿಗಣಿಗೆ ಆಗಮಿಸಿರುವ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಜಿಗಣಿ ಸಮೀಪದ ಹಾರಗದ್ದೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಸಚಿವರ ಸೂಚನೆಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇಂದು ಹಾರಗದ್ದೆ ಜಿಗಣಿ ವ್ಯಾಪ್ತಿಯಲ್ಲಿ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಆರೋಗ್ಯಾಧಿಕಾರಿಗಳು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ 73 ವರ್ಷದ ವೃದ್ಧ ಈ ಝೀಕಾ ವೈರಸ್ಗೆ ಬಲಿಯಾಗಿರೋದ್ರಿಂದ ಸಹಜವಾಗಿ ಆತಂಕ. ಜಿಗಣಿ ಪ್ರದೇಶದಲ್ಲಿ 6 ಜನರಲ್ಲಿ ಈಗ ಝೀಕಾ ವೈರಸ್ ಪತ್ತೆಯಾಗಿದೆ. ಆರೋಗ್ಯ ಸಚಿವರ ಸೂಚನೆಯ ಮೇರೆಗೆ ಸದ್ಯ ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರಂತೆ, ಮಾಹಿತಿ ಪಡೆದುಕೊಳ್ತಿದ್ದಾರೆ. ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಮಾಡ್ತಾರೆ ಆರೋಗ್ಯಾಧಿಕಾರಿಗಳು. ಸಹಜವಾಗಿ ಜನರ ಜವಾಬ್ದಾರಿ ಕೂಡ ಇರುತ್ತೆ, ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಈ ಡೆಂಗಿ ವಿಚಾರದಲ್ಲೂ ಕೂಡ ಹಲವು ಬಾರಿ ಅಲರ್ಟ್ ಮಾಡಿದ್ವಿ. ನೀರು ನಿಲ್ಲೋ ರೀತಿಯಲ್ಲಿ ನೋಡ್ಕೊಳ್ಬೇಡಿ, ಅದನ್ನೆಲ್ಲ ಕ್ಲಿಯರ್ ಮಾಡಿ, ಸ್ವಚ್ಛತೆ ಕಾಪಾಡಿಕೊಳ್ಳಿ, ಈ ಸೊಳ್ಳೆಗಳ ಕಾಟದಿಂದಲೇ ಡೆಂಗಿ ಹರಡಬಹುದು ಅಂತ. ಬಟ್ ಈಗ ಝೀಕಾ ವೈರಸ್ಗೂ ಕೂಡ ನೀವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕದಲ್ಲಿ. ಸವಿತಾ, ಕರೋನಾ ಬಳಿಕ ಝೀಕಾ ವೈರಸ್ನ ಆತಂಕ ಅಂದ್ರೆ ಇತ್ತೀಚೆಗೆ ಡೆಂಗಿ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಿತ್ತು. ಬಟ್ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಅನ್ನೋ ಕಾರಣಕ್ಕೆ ಜನ ಅಲರ್ಟ್ ಆಗಿದ್ರು, ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಿದ್ರು. ಬಟ್ ಝೀಕಾ ವೈರಸ್ ಹಾಗಲ್ಲ, ಸ್ಪ್ರೆಡ್ ಆಗುವಂತಹ ಆತಂಕ. ಏನ್ ಕ್ರಮಗಳನ್ನ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಆರ್ಭಟ ಶುರುವಾಗಿದೆ. ಇಂಥದ್ದೇ ಒಂದು ಹೊತ್ತಲ್ಲಿ ಝೀಕಾ ವೈರಸ್ ಆತಂಕ ಜನರನ್ನ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ಮತ್ತೆ ಸರ್ಕಾರವನ್ನ ಕಾಡ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 9 ಝೀಕಾ ವೈರಸ್ ಪತ್ತೆಯಾಗಿದ್ದು, ಶಿವಮೊಗ್ಗದಲ್ಲಿ 3 ಪ್ರಕರಣಗಳು, ಬೆಂಗಳೂರಿನ ಜಿಗಣಿ ಪ್ರದೇಶದಲ್ಲಿ ಈಗಾಗಲೇ 6 ಪ್ರಕರಣಗಳು ಪತ್ತೆಯಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ 9 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ನಿನ್ನೆ ಕೂಡ 73 ವರ್ಷದ ವ್ಯಕ್ತಿ ಓರ್ವರು ಝೀಕಾ ವೈರಸ್ಗೆ ಸಾವನ್ನಪ್ಪಿದ್ದಾರೆ. ಇನ್ನ ಬೆಂಗಳೂರಿನ ಜಿಗಣಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಈ ಒಂದು ವೈರಸ್ ಪತ್ತೆಯಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಅಂದ್ರೆ ಆ ಗರ್ಭಿಣಿ ಮಹಿಳೆಯರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೇ ಅಲ್ಲದೆ ಪ್ರಾಥಮಿಕವಾಗಿ ಅವ್ರಿಗೆ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ರು ಅವರನ್ನು ಕೂಡ ತಪಾಸಣೆ ಮಾಡ್ಬೇಕಂತ. ಈಗಾಗಲೇ ಗರ್ಭಿಣಿ ಸ್ತ್ರೀಗೆ ಮಗು ಆಗಿದ್ದು, ತಾಯಿ ಮಗು ಆರೋಗ್ಯವಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ 4 ಜನರು ಈಗಾಗಲೇ ಝೀಕಾ ವೈರಸ್ ನಿಂದ ಗುಣಮುಖರಾಗಿದ್ದಾರೆ. ಶಿವಮೊಗ್ಗದಲ್ಲಿ 2 ಕೂಡ ಗುಣಮುಖರಾಗಿದ್ದಾರೆ. ಡೆಂಗ್ಯೂ ಒಂದ್ ಕಡೆ ಆರ್ಭಟವನ್ನ ಹೆಚ್ಚು ಮಾಡ್ತಿರುವ ಹೊತ್ತಲ್ಲಿ ಝೀಕಾ ವೈರಸ್ ಆಯ್ತು, ಮಂಕಿ ಪಾಕ್ಸ್ ಆಯ್ತು, ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಆರೋಗ್ಯ ಇಲಾಖೆಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ವೈರಸ್ ಎಲ್ಲಿ ಸೋಂಕಿತರು ಕಂಡು ಬರ್ತಾರೆ ಅವರಿಗೆ ಪ್ರಾಥಮಿಕವಾಗಿ ಯಾರೆಲ್ಲ ಸಂಪರ್ಕವನ್ನ ಹೊಂದಿರ್ತಾರೆ ಅವ್ರಿಗೂ ಕೂಡ ತಪಾಸಣೆ ಆಗ್ಬೇಕು. ಒಮ್ಮೊಮ್ಮೆ ರೋಗದ ಲಕ್ಷಣಗಳು ಕಂಡು ಬಂದ್ರೆ ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು, ಅಂದ್ರೆ ಅದ್ರ ಬಗ್ಗೆ ತಪಾಸಣೆ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಪ್ರಾಥಮಿಕವಾಗಿ ಕಂಡು ಬಂದಂತಹ ಲಕ್ಷಣವನ್ನ ನಿರ್ಲಕ್ಷ್ಯ ಮಾಡಬಾರ್ದನ್ನೋ ಮಾಹಿತಿ ಕೂಡ ಆರೋಗ್ಯ ಇಲಾಖೆ ಮತ್ತೆ ಆರೋಗ್ಯ ಸಚಿವರು ನೀಡಿದ್ದಾರೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.